ಸ್ನೇಹಿತರೆ, ನಾವಿವತ್ತು ಸ್ವಾತಂತ್ರ್ಯ ಅನ್ನೋ ಪದನ MS ವರ್ಡಲ್ಲಿ ನುಡಿ 6.5 ಬಳಸ್ಕೊಂಡು ಬರೆಯೋದು ಹೇಗಂತ ನೋಡೋಣ. ಮೊದಲನೇದಾಗಿ ಮಲ್ಟಿ ನುಡಿ 6.5 ಇದನ್ನು ರನ್ ಮಾಡ್ಕೋಬೇಕು. ರನ್ ಮಾಡ್ಕೊಂಡಿದ್ದ ನಂತರ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕ್ಲೋಸ್ ಮಾಡಬಾರ್ದು, ಮಿನಿಮೈಸ್ ಮಾಡಬೇಕು. ಮಿನಿಮೈಸ್ ಮಾಡಿದ್ರೆ ಇದು ವರ್ಕ್ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಇವಾಗ ಕೀಬೋರ್ಡನ್ನು ನೀವು ಲೈವ್ ಆಗಿ ಸೈಡಲ್ಲಿ ನೋಡ್ತಿರ್ಬೋದು. ಇವಾಗ ಯಾವ್ಯಾವ ಇಂಗ್ಲೀಷ್ ಪದಗಳನ್ನು ಟೈಪ್ ಮಾಡ್ತೀನಿ ಈ ಸ್ವತಂತ್ರ ಅನ್ನೋ ಕನ್ನಡ ಶಬ್ದನ ಟೈಪ್ ಮಾಡೋಕ್ಕೆ ಅಂತ ನೋಡಿ. ಮೊದಲನೇದಾಗಿ ಎಸ್ ಎಫ್ ವಿ ಎ ಟಿ ಶಿಫ್ಟ್ ಎಮ್ ಟಿ ಎಫ್ ಆರ್ ಎಫ್ ವೈ ನೋಡಿ. ಸ್ವತಂತ್ರ ಅನ್ನೋ ಪದನ ಇಷ್ಟು ಇಂಗ್ಲೀಷ್ ಅಕ್ಷರಗಳನ್ನ ಟೈಪ್ ಮಾಡಿದ್ರೆ ಟೈಪ್ ಆಗುತ್ತೆ. ಇನ್ನೊಂದು ಸಾರಿ ಬರೀತೀನಿ, ಟೈಪ್ ಮಾಡಿ ನೋಡಿ. SFV ಎ ಟಿ ಶಿಫ್ಟ್ ಎಮ್ ಟಿ ಎಫ್ ಆರ್ ಎಫ್ ವೈ ಸ್ವಾತಂತ್ರ್ಯ. ಈ ರೀತಿಯಾಗಿ ನಾವು ಸ್ವಾತಂತ್ರ್ಯ ಅನ್ನೋ ಪದನ MS ವರ್ಡಲ್ಲಿ ಈಸಿಯಾಗಿ ಬರೀಬೋದು. ಮತ್ತು ನಿಮಗೆ ಯಾವ ಶಬ್ದ ಕಠಿಣ ಆಗ್ತಾ ಇದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇಂಥ ಅದ್ಭುತ ವಿಡಿಯೋಗಳಿಗಾಗಿ ಆಫೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.